ವಿಠಲ ವಿಠಲ ಪಾಂಡುರಂಗ ವಿಠಲ ಅಲ್ಲು ಸಲ ಇಲ್ಲು ಸಲ್ಲ ಪಾಂಡುರಂಗ ವಿಠಲ. ಏನಾಯ್ತಮ್ಮ? ತಲೆ ಸಿಕ್ಕಾಪಟ್ಟೆ ನೋಡ್ತಾ ಇದೆಯಪ್ಪ. ಅದೇ ಏನಾಯ್ತಮ್ಮ? ಹೇಳ್ತಲ್ವಾ, ತಲೆ ಒಳಗಡೆ ಯಾರೋ ಮೊಳೆ ಹೊಡೆದಂಗ ಆಗ್ತಿದೆ, ಗರ್ಗಸದಲ್ಲಿ ಯಾರೋ ಕುಯ್ದಂಗ ಆಗ್ತಾ ಇದೆ. ಬಿಟ್ಲ ತಲೆ ನೋವು ಬಂದಾಗ ಒಂದು ತಲೆ ಇರ್ಬೇಕು, ಇಲ್ಲ ನೋವಿರ್ಬೇಕು. ಆತರ ಏನಾದ್ರು ಮಾಡೋ. ಆತರ ಏನ್ ಮಾಡುದು ಅಂತ ನೀನೇ ಒಂದು ಐಡಿಯಾ ಕೊಡಪ್ಪದ್ದು. ಮನೇಲಿ ರುಬ್ಬಿಟ್ಟಿದ್ಯಲ್ಲ, ಅದನ್ನ ತಗೊಂಬಂದು ಪಲ್ಲು ತಲೆ ಮೇಲೆ ಎತ್ತಾಕ್ಬಿಡು. ನಾನಿಲ್ಲಿ ತಲೆ ನೋವು ಅಂತ ಒದ್ದಾಡ್ತಿದ್ರೆ ನನ್ ಪ್ರಾಣ ತೆಗೆಕ್ ನೋಡ್ತಿದ್ಯಾ? ಇನ್ನೊಂದ್ಸತಿ ಈ ತರ ಏನಾದ್ರು ಮಾತಾಡಿದ್ರೆ ರುಬ್ಗುಂಡ್ ತಗೊಂಬಂದ್ ನಿನ್ ತಲೆ ಮೇಲೆ ಎತ್ತಾಕ್ಬಿಡ್ತೀನಿ. ಲೇ, ತಿಂದು ತಕ್ಷಣ ಮನೆನ ಸಿಟಿ ಮಾರ್ಕೆಟ್ ಮಾಡ್ಬಿಡ್ತೀರಲ್ವಾ? ಸುಮ್ಮನಿರಲೇ, ಜಯನಗರ ತರ ಸೈಲೆಂಟ್ ಆಗಿರೋ ಮನೆನ ಸಿಟಿ ಮಾರ್ಕೆಟ್ ಮಾಡ್ತಿರೋ ನಿನ್ ತಂಗಿ. ಏನಾಯ್ತಂತೆ? ಅಣ್ಣಯ್ಯ, ಮೈ ತುಂಬಾ ತಲೆನೋವು ಅಣ್ಣಯ್ಯ. ಮೈ ತುಂಬ ತಲೆ ನಾವು ಯಾವುದೇ ಕಾರಣಕ್ಕೂ ಬರಬಾರ್ದಮ್ಮ. ಹೇಗಾದ್ರೂ ಮಾಡಿ ತಲೆನ್ ರಿಪೇರಿ ಮಾಡ್ಸು ಅಣ್ಣಯ್ಯ. ಇದು ನನಗೆ ಲಾಸ್ಟ್ ಟೈಮ್ ತಲೆನೋವು ಬಂದಾಗ ಡಾಕ್ಟರ್ ಯಾವ್ದೋ ಒಂದು ಮಾತ್ರೆ ಕೊಟ್ಟಿದ್ರು, ನಾನು ತಗೊಳ್ಳೋದೇನೆ ಡಬ್ಬದಲ್ಲೇ ಬಿಸಾಕಿದ್ದೆ. ತಕೊಂಬತ್ತೀನಿ ಬಾವ, ನೀವು ಯಾವ್ದಾದ್ರು ಮಾತ್ರೆ ಕೊಟ್ಟು ನಾನು ಹೆಂಡತಿ ತಲೆನೋವು ಜಾಸ್ತಿ ಮಾಡ್ಬೇಡಿ. ಬಾಬಾ ತೋರ ಮಾತ್ರನ ಚೆಕ್ ಮಾಡ್ತೀನಿ, ಆಮೇಲೆ ನಿನ್ ಕೊಡ್ತೀನಿ, ನೀನ್ ನುಂಗು. ಲೇ ದೇವ್ರು ಕೊಡ್ದಂಗೆ ನೀನ್ ಒಂಥರ ಲಕ್ಕಿ ಸ್ಟಾರ್ ಕಡೆ. ಡಾಕ್ಟರ್ ಕೊಟ್ಟಾಗ 8 ತಿಂಗಳಾದ್ರು ಮಾತ್ರೆ ಡಬ್ಬದಲ್ಲಿ ಹಂಗೆ ಬಿದ್ದಿತ್ತು. ಕೊಡ ಕೊಡ ಬಾಬಾ, ಮಾತ್ರೆ ಮೇಲೆ ಹೆಸರೇ ಇಲ್ಲ. ಹೇಳಿ ಅಂದ್ರೆ ಈ ಡಾಕ್ಟರ್ ಕೊಡೋ ಮಾತ್ರೆ ಮೇಲೆ ಹೆಸರು ಇರಲ್ಲ ಕಣ್ರಿ, ಕೊಡ್ರಿ. ಎಕ್ಸ್ಪೈರಿ ಆಗ್ಬಿಟ್ಟಿದ್ರೆ ತಗೊಂಡ್ ಮಕ್ ಕೊಡ್ಬಿಡ್ತೀವಿ ನಾವು. ಅಲ್ಲ ಕಣಪ್ಪತ್ತಪ್ಪ, ಮಾತ್ರ ಏನಾದ್ರು ಎಕ್ಸ್ಪೈರಿ ಆಗಿದ್ರೆ ಡಬ್ಬದಲ್ಲಿ ಅದು ಸತ್ತೋಗಿರ್ತಿತ್ತು ತಾನೆ. ಮೇಲೆ ಏನಾಗಿರಲ್ಲ, ಕೊಡ್ರೋ ನೀವು. ಕೊಡಪ್ಪ ನೀವು. ಯಾಕಮ್ಮ, ಏನಾಯ್ತು? ತಲೆನೋವು ಇನ್ನೂ ಜಾಸ್ತಿ ಆಗೋಯ್ತಪ್ಪ. ಅದು ಮಾತ್ರ ಈಗ ತಾನೆ ತಗೊಂಡಿದ್ದಾಳಲ್ವಾ, ಆ ಮಾತ್ರೆ ಪುಡಿ ಪುಡಿಯಾಗಿ ಎಲ್ಲಾ ಕಡೆ ಹೋದ್ಮೇಲೆ ಕಾಯಿಲೆ ವಾಸಿ ಆಗ್ಬಿಡುತ್ತೆ. ಏನಪ್ಪ, ನಮ್ಮ ಅಣ್ಣಯ್ಯ ಯಾವ್ದೋ ದರಿದ್ರ ಮಾತ್ರೆ ಕೊಟ್ಬಿಟ್ಟಿದ್ದಾನೆ ಅನ್ಸುತ್ತೆ. ನಾನೇನಾದ್ರೂ ಕೊಟ್ಟಕ್ ಗೋವಿಂದ ಏನಮ್ಮ ಆಗ್ಬಿಟ್ರೆ ನನ್ ಪಾಲಿನ ಆಸ್ತಿನ ನೀವು ಚೆನ್ನಾಗಿ ಅನ್ಭವಿಸ್ಬೇಕು. ಬಿಡ್ತೀನಮ್ಮ ಪಲ್ಲು, ಇಂಚು ಅನುಭವಿಸ್ತೀನಿ. ಕೊಟ್ರೆ ತಾನೆ ಇವ್ನು ಅನುಭವಿಸೋದು. ಏನಪ್ಪ, ತಲೆನೋವು ತುಂಬಾ ಜಾಸ್ತಿ ಆಗೋಯ್ತು. ಈ ನೋವನ್ನ ಯಾರು ವಾಸಿ ಮಾಡೋರಿಲ್ವೇ? ಏನಮ್ಮ ಪಲ್ಲು, ನಮ್ಮ ಸುಂಡಿಲ್ ವಂಶದಲ್ಲಿ ಸಾಕಷ್ಟು ಜನ ನಾಟಿ ವೈದ್ಯರಿದ್ರು. ರೇಖಿಲೆ ಕಾಯಿಲೆ ವಾಸಿ ಮಾಡೋರು. ಈ ತಲೆನೋವುಗಳಿಗೆಲ್ಲ ಮಾತ್ರೆ ಬೇಡವೇ ಬೇಡ, ಇದಕ್ಕೆ ಒಂದು ಸ್ಪೆಷಲ್ ಟೆಕ್ನಿಕ್ ಇದೆ. ಜೈ ಸುಂಡಿಲೇಶ್ವರ. ಚೂ ಚೂ ಬ್ಯಾಡ್ರು ಬೊಮ್ಮ, ತಲೆನೋವು ಗೋಮ ಗೋಮ ಪ್ಲೀಸ್ ಗೋಮ. ಏನಪ್ಪ, ತಲೆನೋವು ಮಂಗಮಾಯ, ನಿಮ್ ಕೈಯಲ್ಲಿ ಏನೋ ಮ್ಯಾಜಿಕ್ ಇದೆ. ಸಾಕು ಸುಂದರಮ್ಮ, ಏನು ಆಡೋ ಮಾತುಗೊಂದು ಅರ್ಥ ಬಿಡುವ. ಅಲ್ಲ ಕಣಪ್ಪತ್ತಪ್ಪ, ತೋಲೆ ಮೇಲೆ ಕೊಯ್ಯಿಟ್ಟ ತಕ್ಷಣ ತಲ್ಲವು ಮಂಗ ಮಾಯ ಆಗ್ಬಿಡ್ತಾ? ಅದು ನಾನು ಮಾತ್ರ ಕೊಟ್ಟಿದ್ನಲ್ಲ, ಅದು ಕೆಲಸ ಮಾಡಿದೆ. ಏನು ಇಲ್ಲ, ನಮ್ಮ ಯಜಮಾನ್ರು ನನ್ನ ತಲೆ ಮೇಲೆ ಕೈ ಇಟ್ಟು ಯಾವ್ದೋ ಮಂತ್ರ ಹೇಳಿದ್ರು, ಅದಕ್ಕೆ ತಲೆನೋವು ವಾಸಿ ಆಗಿದ್ದು. ಬಿಟ್ಲ ಏನೋ ಇದು ಇದ್ದಕ್ಕಿದ್ದಕ್ಕೆ ಡಾಕ್ಟರ್ ಆಗ್ಬಿಟ್ಟಿಯಲ್ಲೋ. ಸ್ವಲ್ಪ ಚಪ್ಪ ನಿಂತ್ಕೊಳ್ಳೋ, ಸುಮ್ನೆ ಅವನನ್ನು ಹತ್ತಿಸ್ಬೇಡ. ಅದು ಪದಪ್ಪ ಏನಾಗಿದೆ ಗೊತ್ತಾ, ನಾನು ಮಾತ್ರ ಕೊಡೋದಕ್ಕೂ ನಮ್ಮ ಮೊಳೆಂದ್ರು ತಲೆ ಮೇಲೆ ಕೈ ಹಿಡೋದಕ್ಕೂ ಎರಡು ಒಂದಕ್ಕೊಂದು ಹೊಂದಾಣಿಕೆ ಆಗ್ಬಿಟ್ಟಿದೆ. ಅಣ್ಣಯ್ಯ, ನಿನಗ್ ನಮ್ಮ ಯಜಮಾನ್ರ ಮೇಲೆ ಕೋಪ ಇರ್ಬೋದು, ಸಂಪಾದನೆ ಮಾಡೋದಕ್ಕೆ ನಾಲಾಯಕು ದಂಡ ಪಿಂಡ ಅಂತಾನು ಹೇಳ್ಬೋದು, ಆದ್ರೆ ನಮ್ಮ ಯಜಮಾನ್ರ ಕೈಯಲ್ಲಿ ಔಷಧೀಯ ಗುಣ ಇದೆ. ಇದನ್ನೆಲ್ಲ ನಾನ್ ನಂಬಲ್ಲಮ್ಮ. ನಂಬುದ್ರೆ ನಂಬು, ಬಿಟ್ರೆ ಬಿಡು. ನನ್ನ ತಲೆನೋವು ವಾಸಿ ಆಗೋದಕ್ಕೆ ಕಾರಣ ನಮ್ಮ ಯಜಮಾನ್ರ ಹಸ್ತ ಗುಣ. ಸರೋಜಮ್ಮ, ನಿಮ್ಮ ಎಡಗಾಲ್ ನೋವು ಅಂತ ಹೇಳ್ತಾ ಇದ್ರಿ, ನಾನು ಒತ್ತದ ಮೇಲೆ ನಿಮ್ಮ ಕಾಲ್ ನೋವು ಹೇಗಿದೆ? ಎಡ್ಗಾಲ್ ನೋವೇನೋ ಕಮ್ಮಿ ಆಯ್ತು, ಆದ್ರೆ ನೋವು ಬಲಗಾಲಕ್ಕೆ ಶಿಫ್ಟ್ ಆಗಿದೆ. ಅಷ್ಟೇ ತಾನೆ? ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೊತೀರಾ? ಎಡಗಾಲ್ನ ಕೆಳಗಿಟ್ಟು ಬಲಗಾಲ್ನ ಮೇಲಿಡಿ. ಏನು ಏನು ನಡೀತಾ ಇದೆ ಈ ನನ್ನ ಮನೆಯಲ್ಲಿ? ಬಾವಾ, ಪಕ್ಕದ ಮನೆ ಸರೋಜಮ್ಮ ಅವ್ರ ಕಾಲು ಒತ್ತುತ್ತಾ ಇದ್ದೀನಿ, ಮಸಾಜ್ ಟ್ರೀಟ್ಮೆಂಟ್. ಬಾಯಿ, ಮನೆಯಲ್ಲಿ ಯಾರು ಇಲ್ದೇ ಇರೋವಾಗ ಪಕ್ಕದ ಮನೆಯಿಂದ ಸರೋಜಮ್ಮನ ಮನೆಗೆ ಕರ್ಸ್ಕೊಂಡು ಕಾಲು ಹೊತ್ಕೊಂಡು ಕೂತಿದೆಯಲ್ಲ, ಈ ದೃಶ್ಯನ ಒಂದು 4 ಜನ ನೋಡ್ಬಿಟ್ರೆ ನಮ್ಮ ಗಂಡುಗಳ ವಂಶದ ಮಾನ ಮರ್ಯಾದೆಲ್ಲ ಯಾಕೆ ಕುಟ್ಕೊಂಡು ಹೋಗ್ಬಿಡ್ತೆ ಕಂಡ್ರೆ. ಬಾಬಾ, ಆಡೋ ಮಾತು ಒಂದು ಅರ್ಥ ಬೇಡವಾ? ನಾನಿವಾಗ ಕಾಂಜಿ ಪಿಂಜಿ ಬಿಟ್ಲ ಅಲ್ಲ, ನಾನು ಕೈ ಇಟ್ ಕಡೆ ರೋಗ ವಾಸಿ ಆಗುತ್ತೆ. ಸರೋಜಮ್ಮ ಅವ್ರು ನೀವೇ ಹೇಳಿ.
ಹೌದು ಪಾಂಡುರಂಗ ಅವರೇ, ನನ್ ಕಾಲ್ ನೋವು ಮುಕ್ಕಾಲ್ ಕಮ್ಮಿ ಆಗಿದೆ. ನಿಮಗೆ ಏನ್ರಿ ಬಂದಿದೆ ದೊಡ್ಡ ರೋಗ? ಅವನು ಕರ್ದ ಅಂದ ತಕ್ಷಣ ಬಂದ್ಬಿಟ್ಟು ಕಾಲ್ ಕೊಟ್ಟು ಕಾಲ್ ಹೊಚ್ಕೊಂಡು ಕೂತಿದ್ರಲ್ಲ, ನಿಮ್ ಮನೆ ಕುಕ್ಕರ್ ಆಗ್ಲೇ ಒಂದು 5 ಸಲ ಬಡ್ಕಂತು. ಇನ್ನೇನು ಇಷ್ಟೆಲ್ಲ ಸಿಡ್ದೋಗ್ಬಿಡ್ತೀವಿ. ಬಾಬಾ, ಮೊದಲು ಟ್ರೀಟ್ಮೆಂಟ್, ಆಮೇಲೆ ಕುಕ್ಕರು ಗಿಕ್ಕರು ನಿಕ್ಕರು ಲಿಕ್ಕರು. ಮುಚ್ಚು ಬಾಯಿ ಕತ್ತೆ ಬಿಡವ. ಮನೆಯಲ್ಲಿ ಮುಟ್ಟಾದ ಹೆಂಡತಿ ಇಟ್ಕೊಂಡು ಅವ್ನ ಪಾದ ಸೇವೆ ಮಾಡ್ಬಿಟ್ಬಿಟ್ಟು ಪಕ್ಕದ ಮನೆಯಿಂದ ಸರಜಮ್ಮನ್ ಕರ್ಸ್ಕೊಂಡು ಪಕ್ಕದಲ್ಲೇ ಕೂತ್ಕೊಂಡು ಕಾಲ್ ಹೊತ್ಕೊಂಡು ಕೂತಿದ್ಯಲ್ಲ ನಿನ್ನ ಯಾಕೆ ನಮ್ಮ ಯಜಮಾನ್ರು ಹೊಡಿತಿದ್ಯಾ? ಗುಂಡಿಗೆಲ್ಲ ಸ್ವಲ್ಪ ಗಟ್ಟಿ ಮಾಡ್ಕೊ. ನಿಜ ವಿಷಯ ಏನು ಅಂತ ನಿನ್ಗೆ ಗೊತ್ತಾಗ್ಬಿಟ್ಟು ಅಂದ್ರೆ ನೀನು ನಿಂತ ಜಾಗದಲ್ಲಿ ಹಂಗಂಗೆ ಕುಸ್ತೋಗ್ಬಿಡ್ತೀಯ ಕಣಮ್ಮ. ಮನೆಯಲ್ಲಿ ಯಾರು ಇಲ್ದೇ ಇರೋ ಸಂದರ್ಭನ ನೋಡ್ಕೊಂಡು ಇದೇ ಕಿಟಕಿಯಿಂದ ಬನ್ರಿ ಇಲ್ಲಿ ಅಂತ ಸರೋಜಮ್ಮನ ಪುಸಲಾಯಿಸಿ ಮನೆ ಕರ್ಕೊಂಡು ಪಕ್ಕದಲ್ಲೇ ಕುಂಡ್ರಿಸ್ಕೊಂಡು ಕಾಲು ಹೊತ್ತುತ್ತಾ ಬಿದ್ದವನು. ನಮ್ಮ ಪಲ್ಲು ಟ್ರೀಟ್ಮೆಂಟ್ ಕೊಡ್ತಾ ಇದ್ದೇನಮ್ಮ, ಇದು ತಪ್ಪಾ? ಅಣ್ಣಯ್ಯ, ಸರೋಜಮ್ಮ ಡಾಕ್ಟರ್ ಹತ್ರ ಹೋಗ್ತಾ ಇದ್ರು. ಏನ್ ಪ್ರಾಬ್ಲಮ್ ಅಂತ ಕೇಳ್ದೆ. ಕಾಲ್ ನೋವು, ಅದಕ್ಕೆ ಡಾಕ್ಟರ್ ಹತ್ರ ಹೋಗ್ತಾ ಇದೀನಿ ಅಂದ್ರು. ನಮ್ಮ ಯಜಮಾನ್ರೆ ಟ್ರೀಟ್ಮೆಂಟ್ ಕೊಡ್ತಾರೆ ಅಂತ ನಾನೇ ಕಳ್ಸಿಕೊಟ್ಟಿದ್ದು. ಏನಮ್ಮ ಅವನೇನೋ ಐಲ್ ತರ ಆಡ್ತಾನೆ ಅಂದ್ರೆ ನೀನ್ ಒಳ್ಳೆ ಪೈಲ್ ತರ ಆಡ್ತಾ ಇದೀಯ. ಪಾಂಡುರಂಗ ಅವರೇ, 2 ವಾರದಿಂದ ನನ್ ಕಾಲ್ ನೋವು ಅಂತ ಒದ್ದಾಡ್ತಿದ್ದೆ. ಬಿಟ್ಟು ನಾವು ಟ್ರೀಟ್ಮೆಂಟ್ ಕೊಟ್ಟಾದ್ಮೇಲೆ ನನ್ ಕಾಲ್ ನೋವು ಮಂಗಮಾಯ. ಏನ್ ಹೇಳ್ತೀರಾ? ಬಿಟ್ಲವ್ರೆ, ಅವ್ರ ಕತೆ ಬಿಟ್ಟ ಹಾಕಿ. ಇನ್ಮೇಲೆ ನಂಗೆ ಏನೇ ನೋವು ಬಂದ್ರು ಟ್ರೀಟ್ಮೆಂಟ್ಗಂತ ನಿಮ್ಮ ಹತ್ರನೇ ಬರ್ತೀನಿ. ಚೂಚು ಬ್ಯಾಡ್ರ ಬಮ್ಮ, ನೋವೆಲ್ಲ ಗೋಮ ಗೋಮ ಗೋಮ. ದೇಮ ದೇಮ ದೇಮ. ಅತ್ತೆ ಅತ್ತೆ, ಹೊರಗಡೆ ಅಷ್ಟೊಂದು ಪೇಷಂಟ್ಸ್ ಬಂದಿದ್ದಾರೆ. ನಮ್ಮ ಮಳೆಯಂದಿರ ಕೈ ಗುಣದಿಂದ ಲೋಗಗಳು ವಾಸಿ ಆಗುತ್ತೆ ಅನ್ನೋ ವಿಷಯ ನಿನಗೆ ಗೊತ್ತಿಲ್ವೇನೆ? ಅದಕ್ಕೆ ರೋಗಿಗಳು ಕಾಯಿಲೆ ವಾಸಿ ಮಾಡ್ಕೊಳ್ಳೋದಕ್ಕೋಸ್ಕರ ಬಂದಿದ್ದಾರೆ. ಚಂಪಾ, ಈಗ ಗೊತ್ತಾಯ್ತಾ ನಮ್ ಬಿಟ್ಲನ್ ಕೈಗುಣ ಎಂಥದ್ದು ಅಂತ? ಯಾವಾಗ ನೋಡಿದ್ರು ನಮ್ಮ ಯಜಮಾನ್ರ ಬೇಡ್ಸೋದೇ ಆಗೋಗಿತ್ತು. ನಿಮ್ ಯಜಮಾನ್ರಿಗೆ ಅಷ್ಟೊಂದು ಪವರ್ ಇದ್ರೆ ಪದ್ದು ಒಂದ್ ಕೆಲ್ಸ ಕೊಡ್ಸಕ್ ಹೇಳು. ನಮ್ಮ ಯಜಮಾನ್ರಿಗಿರೋದು ಕಾಯಿಲೆ ವಾಸಿ ಮಾಡುವಂತ ಪವರು. ಕೆಲ್ಸ ಎಲ್ಲ ಕೊಡ್ಸಕ್ ಆಗಲ್ಲ. ಯಾವುದೋ ಒಂದು ಬಿಡಮ್ಮ, ಎಲ್ಲೋ ಒಂದ್ 4 ಕಾಸು ಸಂಪಾದನೆ ಮಾಡ್ಕೊಂಡು ಅವಳ ಪಾಡ್ಗ ಅವಳು ಇದ್ದು ಬಿಟ್ರೆ ದಂಡ ಪಿಂಡ ಅನ್ನಿಸ್ಕೊಳ್ಳೋದು ತಪ್ಪುತ್ತೆ. ಏನಯ್ಯ ಇದು? ನನ್ನ ಕ್ಲಿನಿಕ್ ಪೇಷಂಟ್ಗಳೆಲ್ಲ ಇಲ್ಲಿ ಬಂದ್ಬಿಟ್ಟಿದ್ದಾರೆ. ಏನ್ ಡಾಕ್ಟ್ರೆ ನೀವಿಲ್ಲಿ? ಏನಯ್ಯ, ನನಗೆ ಸಿಕ್ಕಾಪಟ್ಟೆ ತಲೆನೋವು ಬಂದ್ಬಿಟ್ಟಿದೆ ಕಡೆಯ. ಡಾಕ್ಟ್ರೆ, ಯಾಕೆ ತಲೆನೋವು ಬಂತು? ನಮ್ಮ ಕ್ಲಿನಿಕ್ ಬರೋ ಪೇಷಂಟ್ಗಳೆಲ್ಲ ಇಲ್ಲಿ ಬಂದ್ಬಿಟ್ಟಿದ್ದಾರಲ್ಲ, ಅದಕ್ಕೆ ತಲೆನೋವು. ರೇ ಟ್ರೀಟ್ಮೆಂಟ್ ಡಾಕ್ಟ್ರೆ, ನೀವು ಕೊಡೋ ಟ್ರೀಟ್ಮೆಂಟ್ಗೆ, ನೀವು ಕೊಡೋ ಮೆಡಿಸಿನ್ಗೆ, ನೀವು ಕೊಡೋ ಪ್ರಿಸ್ಕ್ರಿಪ್ಷನ್ಗೆ ನೀವು ಎಕ್ಕಚಿಕ್ಕಿ ಚಾರ್ಜ್ ಮಾಡ್ತೀರಾ. ಆದ್ರೆ ನಮ್ಮ ವಿಟ್ಲನ್ನ ನೋಡಿ, ಅವ್ರ ತಲೆ ಮೇಲೆ ಕೈ ಇಟ್ಟು ಅವರ ಕಾಯಿಲೆನ ವಾಸಿ ಮಾಡ್ತಾನೆ. ಅವ್ರು ಕೊಟ್ಟಷ್ಟನ್ನ ನಾವು ಇಸ್ಕೊಳ್ತಾ ಇರ್ತೀವಿ ಅಷ್ಟೇ. ಅದಕ್ಕೆ ಎಲ್ಲ ಪೇಷಂಟ್ಸ್ ವಿಟ್ಲನ್ ಹತ್ರ ಬರ್ತಿರೋದು. ಡಾಕ್ಟ್ರೆ, ಇವಕ್ಕ ಬುದ್ಧಿ ಹೇಳಕ್ಕಾಗಲ್ಲ. ನಿಮ್ ಕಡೆ ನೀವು ಕ್ಲಿನಿಕ್ ವಾಪಸ್ ಹೋಗಿ. ಅಲ್ಲಪ್ಪ, ಕ್ಲಿನಿಕ್ಗೆ ಹೋಗಿ ನಾ ಏನಯ್ಯ ಮಾಡ್ಲಿ? ಒಂದು ಪೇಷಂಟು ಇಲ್ಲ, ಯಾರಿಗೆ ಟ್ರೀಟ್ಮೆಂಟ್ ಕೊಡ್ಲಿ? ನಿಮ್ಮ ಆಸ್ಪತ್ರೆಯಲ್ಲಿ ಇಬ್ರು ಕಾಂಪೌಂಡರ್, ಇಬ್ರು ನರ್ಸ್ ಇದಾರಲ್ಲ, ಅವ್ರಿಗೆ ಇಂಜೆಕ್ಷನ್ ಚುಚ್ತಾ ಕೂತ್ಕೊಳ್ಳಿ, ಟೈಮ್ ಪಾಸ್ ಆಗುತ್ತೆ. ಒಟ್ಟವ್ರಿಗೆ ಎಷ್ಟೆಲ್ಲ ಇಂಜೆಕ್ಷನ್ ಕೊಡ್ಲಯ್ಯ? ದಂಡಪಿಂಡಗಳ ಈ ಡಾಕ್ಟರ್ ನೀನು ಕಾಂಜಿ ಪಿಂಜಿ ಅನ್ಕೊಂಡ್ಬಿಟ್ಟಿದ್ರೇನ್ರು? 5-6 ವರ್ಷ MBBS ದಬಾ ಕಳಿದ್ರು ಮತ್ತೆ ಕಷ್ಟಪಟ್ಟು ಓದಿ ಪಾಸ್ ಮಾಡೋರೆ. ಅದು ಯಾರ್ದೋ ತಲೆ ಮೇಲೆ ಕೈ ಇಟ್ಟು ಅದು ಏನೋ ಕಾಯಿಲೆ ವಾಸಿ ಮಾಡ್ತೀನಿ ಅಂತ ಜನಗಳು ಕಣ್ಣಿಗೆ ಮಂಡಿ ಹರಿಸ್ತಾ ಇದ್ರಲ್ಲ, ಇವತ್ತಲ್ಲ ನಾಳೆ ನಿಮ್ಮಿಬ್ರಿಗೂ ಗುಮ್ಕುಲಕ್ಕ ಗಿಜಾ ಗಿಜಾ. ಬಾವಾ, ಏನೇನೋ ಮಾತಾಡಿ ಪೇಷಂಟ್ ಬರೋ ಸಮಯದಲ್ಲಿ ನೀವು ತೊಂದರೆ ಕೊಡ್ಬೇಡಿ, ದಯವಿಟ್ಟು ಒಳಗಡೆ ಹೋಗಿ. ನನ್ನ ಹೊಟ್ಟೆ ಮೇಲೆ ಯಾಕ್ರಿ ಹೊಡಿತಾ ಇದ್ದೀರಾ? ಪೇಷಂಟ್ ನೆಚ್ಕೊಂಡೆ ನಾನು ಜೀವನ ಮಾಡ್ತಾ ಇರೋದು. ಆಯ್ತು ಡಾಕ್ಟ್ರೆ, ನನಗೆ ಟ್ರೀಟ್ಮೆಂಟ್ ಕೊಟ್ಟು ಸುಸ್ತಾದಾಗ ಇಲ್ಲಿ ಬರೋ ಪೇಷಂಟ್ ನ ನಿಮ್ಮ ಕ್ಲಿನಿಕ್ ಕಳಿಸ್ತೀನಿ. ಆಯ್ತಾ? ಸಾವಿನ ಜಾಗ ಖಾಲಿ ಮಾಡಿ. ಬಾಳಿ ಅಂದ್ರೆ ಬಾವಾ, ಎಲ್ಲಿ ನೋಡ್ತಾ ಇದೆ? ಏನು ನೋಡ್ತಾ ಇಲ್ಲ, ನಾನು ಚೆನ್ನಾಗಿದ್ದೀನಿ ಕಣ. ನನ್ನ ಮನೆ ಕಾಂಪೌಂಡ್ ಒಳಗಡೆ ಈ ತರ ಅಂಗಡಿ ಹಾಕೊಂಡು ಜನಗಳಿಗೆಲ್ಲ ಮೋಸ ಮಾಡ್ತಾ ಇರೋದು ನನಗೆ ಯಾಕೋ ಇಷ್ಟ ಆಗ್ತಾ ಇಲ್ಲ. ಬಿಟ್ಲ ಏನ್ರಿ ಮಾಡ್ತಾ ಇದ್ದಾನೆ? ಅವ್ನ ಕೈಗುಣದಿಂದ ಸಣ್ಣ ಪುಟ್ಟ ಕಾಯಿಲೆಗಳನ್ನ ವಾಸಿ ಮಾಡ್ತಾ ಇದ್ದಾನೆ ಅಷ್ಟೇ. ಅದರಿಂದ ಮೋಸ ಮಾಡ್ದಾಗ ಹೇಗ್ರಿ ಆಗತ್ತೆ? ಇದನ್ನೇ ಕಂಡ್ರೆ ಮೂಢನಂಬಿಕೆ ಅಂತ ಹೇಳೋದು. ಇದೇ ತರ ಹೇಳ್ಕೊಂಡು ನಾವು ಕ್ಯಾನ್ಸರ್ ವಾಸಿ ಮಾಡ್ತೀವಿ, ಅದನ್ನ ವಾಸಿ ಮಾಡ್ತೀವಿ, ಇದನ್ನ ವಾಸಿ ಮಾಡ್ತೀವಿ ಅಂತ ಬಂದವರೆಲ್ಲ ಟಿವಿನಲ್ಲಿ ಬಂದ್ಬಿಟ್ಟವ್ರು. ಟಿವಿನಲ್ಲಿ ಬರ್ತಾನೆ. ಚಂಪಾ, ನಮ್ಮ ಯಜಮಾನ್ರು ಸಿಕ್ಕಿರೋ ನೇಮು ಫೇಮು ನಿನಗೆ ಸಿಕ್ಕಿಲ್ಲ ಅಂತ ಹೊಟ್ಟೆ ಉರಿನೇನೆ. ಕಡೆ ಫುಲ್ಲು ಬಿಟ್ಲ ಒಬ್ಬ ನನ್ ಜೊತೆಗಿದ್ರೆ ಈ ಸಲ ಎಲೆಕ್ಷನ್ ಅಲ್ಲಿ ಗೆಲ್ಲೋದು ಗ್ಯಾರಂಟಿ. ಬಿಟ್ಲ ಇದೇ ತರ ಸಣ್ಣ ಪುಟ್ಟ ಕಾಯಿಲೆಗಳನ್ನ ವಾಸಿ ಮಾಡ್ಕೊಂಡಿರು. ನಾನು ಎಲೆಕ್ಷನ್ ಅಲ್ಲಿ ಗೆದ್ದ ಮೇಲೆ ನಿನಗೆ ಅಂತ ಸಪರೇಟ್ ಆಗಿ ಒಂದು ಆಶ್ರಮನ ಕಟ್ಟಿಸ್ಕೊಡ್ತೀನಿ. ಅಲ್ಲಿ ಸ್ವಾಮೀಜಿಯಾಗಿ ಆರಾಮಾಗಿದ್ಬಿಡ್ತು. ಅದಕ್ಕೆ ನಮ್ಮ ಯಜಮಾನ್ರು ಕಾವಿ ಬಟ್ಟೆ ಹಾಕೊಂಡು ಅಲ್ಲಿ ಇಲ್ಲಿ ಕುಣಿಯೋದು ಏನ್ ಚೆನ್ನಾಗಿರುತ್ತೆ. ಇವ್ರಿಗೆ ಮದ್ವೆ ಆಗಿದೆ. ಫುಲ್ಲು ಡೂಂಡಕ್ ರಬೇಶ್. ಎಷ್ಟೊಂದ್ ಜನ ಸ್ವಾಮೀಜಿಗಳಿಗೆ ಮ್ಯಾರೇಜ್ ಆಗಿಲ್ವೇನೆ? ಒಂದ್ ಕೆಲಸ ಮಾಡು, ನೀನ್ ಇಡೀ ಬೆಡ್ರೂಮ್ಗೆ ಕಾವಿ ಬಟ್ಟೆ ಹಾಕಿಸ್ಕೊಂಡ್ಬಿಡು. ಹೇಗಿದೆ ಐಡಿಯಾ? ನಿಮ್ ತಲಕಾಯಿ ಐಡಿಯಾ ಕಂಡ್ರೆ. ಈ
ಪೂರ್ತಿ ತಿಳ್ಕೊಂಡವ್ರಿಗೆ ಏನಾದ್ರೂ ಹೇಳ್ಬಿಡ್ಬೋದು. ನಾವ್ ಏನು ತಿಳ್ಕೊಂಡಿಲ್ಲಪ್ಪ ಅಂತಾರಲ್ಲ ಅಂತವ್ರಿಗೆ ಏನಾದ್ರೂ ಹೇಳ್ಬಿಡ್ಬೋದು. ಈ ಅರ್ಧಂಬರ್ಧ ತಿಳ್ಕೊಂಡಿರ್ತಾವಲ್ಲ ಅದೇ ಕಂಡ್ರೆ ನಿಮ್ಮಂತವ್ರು ಅಂತವ್ರಿಗೆ ಏನು ಹೇಳಕ್ಕಾಗಲ್ಲ. ಏನ್ ಬೇಕಾದ್ರೂ ಮಾಡ್ಕೊಂಡು ಹಾಳಾಗ್ ಹೋಗ್ರ. ಅಡ್ಕಸ್ಬಿ ಡಾಕ್ಟ್ರೆ, ನಮ್ಮ ಅಪ್ಪನಿಗಿರೋ ಕಾಯಿಲೆ ವಾಸ ಮಾಡ್ತೀರಂತ ಒಂದೊಂದು ಸಿಟಿಂಗ್ಗೆ 1,000 ರೂಪಾಯಿಗೆ ಇಲ್ಲಿವರೆಗೂ 5 ಲಕ್ಷ ರೂಪಾಯಿ ನನ್ನ ಹತ್ರ ಪೀಕಿದ್ಯಾ. ನಮ್ಮ ಅಪ್ಪನ ಕಾಯಿಲೆ ಮಾತ್ರ ವಾಸ ಮಾಡ್ಲಿಲ್ಲ ನೋಡೋ. ನನ್ನ ಅಷ್ಟು ದುಡ್ಡಿಗೆ ಬಡ್ಡಿ ಸೇರಿಸ್ಕೊಟ್ರೆ ಸರಿ, ಇಲ್ಲ ಅಂದ್ರೆ ನಿಂತು ಜಾಗದಲ್ಲಿ ನಿನ್ನ ಪೋಸ್ಟ್ ಮಾರ್ಟಮ್ ಮಾಡ್ಬಿಡ್ತೀನಿ. ಅಲ್ಲಪ್ಪ ರೌಡಿ ಮಾದ, ನಿಮ್ಮ ಅಪ್ಪ ಟ್ರೀಟ್ಮೆಂಟ್ಗೆ ರೆಸ್ಪಾಂಡ್ ಮಾಡ್ಲಿಲ್ಲ ಅಂದ್ರೆ ನಾನೇನಯ್ಯ ಮಾಡಕ್ಕಾಗುತ್ತೆ? ನನ್ನ ಹತ್ರ ಲಕ್ಷಾಂತರ ರೂಪಾಯಿ ಪೀಕ್ಬಿಟ್ಟು ಈಗ ನಮ್ಮ ಅಪ್ಪ ರೆಸ್ಪಾಂಡ್ ಮಾಡ್ಲಿಲ್ಲ ಅಂತಿದ್ಯಾ. 1 ಲಕ್ಷ ರೂಪಾಯಿ ಕೊಟ್ರೆ ಕಿಡ್ನಿನ ಬದಲಾಯಿಸ್ತಾರೆ, ಕೋಟ್ಯಾಂತರ ರೂಪಾಯಿ ಕೊಟ್ರೆ ಹಾರ್ಟ್ನ ಬದಲಾಯಿಸ್ತಾರೆ. ನಾನು ಅಷ್ಟೇ ದುಡ್ಡು ಕೊಟ್ಟಿದ್ದೀನಲ್ವಾ. ನಮ್ಮ ಅಪ್ಪನ ಕಾಯಿಲೆ ವಾಸ ಮಾಡ್ಲಿಲ್ಲ ಅಂದ್ಮೇಲೆ ನೀನ್ ಯಾವ ಸೀಮೆ ಡಾಕ್ಟ್ರಯ್ಯ? ನಾನೇನಪ್ಪ ಮಾಡ್ಲಿ? ನಿಮ್ಮ ಅಪ್ಪನಿಗೆ ಮಾತ್ರೆ ಕೊಟ್ರೆ ಹಿಡಿಸ್ತಾ ಇಲ್ಲ, ಇಂಜೆಕ್ಷನ್ ಕೊಟ್ರೆ ವರ್ಕ್ ಆಗ್ತಾ ಇಲ್ಲ, ಬರೀ ಸೂಜಿ ಚುಚ್ಕೊಳ್ತೀವಿ, ಔಷಧಿ ಮಾತ್ರ ಹೋಗ್ತಾ ಇಲ್ಲ. ಅದೆಲ್ಲ ನನಗೆ ಗೊತ್ತಿಲ್ಲ. ನಮ್ಮ ಅಪ್ಪನ ಕಾಯಿಲೆ ವಾಸ ಮಾಡು, ಇಲ್ಲ ಅಂದ್ರೆ ನನ್ನ ದುಡ್ಡಿಗೆ ಅಷ್ಟು ದುಡ್ಡಿಗೆ ಬಡ್ಡಿ ಸೇರಿಸಿ ವಾಪಸ್ ಕೊಡು. ಎಲ್ಲಪ್ಪ ತಲ್ಲಿ ದುಡ್ಡನ್ನ ನೀನ್ ಕೊಟ್ಟು ದುಡ್ಡೆಲ್ಲ ಆಸ್ಪತ್ರೆ ಮೇಂಟೆನೆನ್ಸ್ ಹಾಕ್ಬಿಟ್ಟಿದ್ದೀನಿ. ಎಲ್ಲಿದೆ ದುಡ್ಡು? ಈಗ ನೀನ್ ದುಡ್ಡು ಕೊಡ್ಲಿಲ್ಲ ಅಂದ್ರೆ ನಾನು ಏನ್ ಮಾಡ್ತೀನಿ ಗೊತ್ತಾ? ಏನ್ ಮಾಡ್ತೀಯ? ಎತ್ತಾಕೊಂಡೋಗಿ ಪೀಸ್ ಕುಯ್ದು ಹಾಕ್ಬಿಡ್ತೀನಿ. ರೌಡಿ ಮಾದ, ನೀನ್ ಈ ಡಾಕ್ಟರ್ ಅಪ್ಪನ ಎತ್ತಕೊಂಡೋಗಿ ಅಲ್ಲಿ ಇಲ್ಲಿ ಕೊಯ್ದು ಯಾವ್ದನ್ನ ಮೋರಿಲ್ ಬಿಸಾಕ್ಬಿಟ್ರೆ ನಾಳೆ ಯಾರ್ದಾದ್ರೂ ಪೋಸ್ಟ್ ಮಾರ್ಟಮ್ ಮಾಡ್ಬೇಕು ಅಂದ್ರೆ ನಾವ್ ಯಾರ ಹತ್ರ ಹೋಗೋಣಪ್ಪ? ಯಾಕೆ ಪೋಸ್ಟ್ ಮಾರ್ಟಮ್ ಮಾಡೋದಕ್ಕೆ ನಾನಿಲ್ವಾ? ತೆಗೆದು ಮಕ್ ಕೊಡ್ಬಿಡ್ತೀನಿ ನೋಡು. ಅಲ್ಲ ಕಣ ರಜಾ, ಪೋಸ್ಟ್ ಮಾರ್ಟಮ್ ಮಾಡೋದು ಅಂದ್ರೆ ನಿಂತರ ಎಳ್ನೀರ್ ಕೊಚ್ಚದಂಗೆ ಅನ್ಕೊಂಡ್ಬಿಟ್ಟಿದ್ಯಾನೋ? ಲೋ, ಕೈಗೆ ಕೊಬ್ಬರಿಣ್ಣೆ ಸೋರ್ಕೊಂಡ್ಬಿಟ್ಟು ಈ ಹಲಸಿನ ತೊಳೆ ಬಿಡಿಸ್ತೀವಲ್ಲ ಹಾಗೆ ಒಂದೊಂದೇ ಪಾಠಗಳನ್ನ ಬಿಚ್ಚಿ 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 ಗಾಜಿನ ಭರಣಿನಲ್ಲಿ ತುಂಬಬೇಕು. ಆಗಿರುತ್ತೆ ಅದು. ನಿಂಗೆಲ್ಲ ಗೊತ್ತಾಗಲ್ಲ. ಈ ಡಾಕ್ಟರ್ ಅಪ್ಪಂದು ಏನು ತಪ್ಪಿಲ್ಲ ಕಣ, ಇವ್ರ ಗುರು ಒಬ್ಬ ಅವನು. ಅಲ್ಲ, ಇವನೇ ಅಡ್ಕಸ್ಬಿ ಡಾಕ್ಟ್ರು, ಇನ್ನ ಇವನು ಗುರು ಅಂತ ಅವನು. ನೀನು ಗುರುವಿನ ಬಗ್ಗೆ ಹಾಗೆಲ್ಲ ಹಗುರವಾಗಿ ಮಾತಾಡ್ಬೇಡ. ಅವ್ರೇ ದೀಕ್ಷೆ ತಗೊಂಡ್ಬಿಟ್ಟಾರೆ. ಅವರು ಸಿಕ್ಕಾಪಟ್ಟೆ ಪವರ್ಫುಲ್. ಯಾವುದೇ ರೋಗ ಇರಲಿ ನೋವಿರ್ಲಿ ಒಂದು ಸಲ ಮುಟ್ಬಿಟ್ಟ ಅಂದ್ರೆ ಮಾಯ. ಆ ಸಮಯನೇ ಮಾಯನ? ಅಲ್ಲ ಕಣೋ, ರೋಗ ಮಂಗ ಮಾಯ ಅಂತ ಹೇಳ್ತಾ ಇದ್ದೀನಿ. ಇವ್ರ ಗುರುಗಳು ಅಷ್ಟೊಂದು ಪವರ್ಫುಲ್? ಹೂನಪ್ಪ. ನಿಮ್ಮ ತಂದೆ ಒಂದ್ಸಲ ಅವ್ರ ಹತ್ರ ಕರ್ಕೊಂಡು ಹೋಗಿ ನೋಡು, ನೋವು ವಾಸಿ ಆಗ್ಲಿದೆ ಅಂದ್ರೆ ಕೇಳು. ಅವ್ರು ಎಲ್ಲಿ ಸಿಗ್ತಾರೆ? ಇದಪ್ಪ, ಈ ಅಡ್ರೆಸ್ ಹತ್ರ ಸಿಗ್ತಾರೆ. ಸಂಜೆ ಒಂದ್ಸಲ ಕರ್ಕೊಂಡು ಹೋಗು, ನೋವೆಲ್ಲ ವಾಸಿ ಆಗುತ್ತೆ. ಅಡ್ಕಸ್ಬಿ ಡಾಕ್ಟ್ರೆ, ಇವತ್ತಿಗೆ ನೀನು ಬದುಕೊಂಡೆ. ನಮ್ಮಪ್ಪನ ಕಾಯಿಲೆ ಏನಾದ್ರೂ ವಾಸಿ ಆಗ್ಲಿಲ್ಲ ಅಂದ್ರೆ ಆಗೈತೆ ಮಾಂಜ ನಿನಗೆ, ನಿನ್ ಗುರುಗಿಬ್ಬರಿಗೂ. ಪಾಂಡ್ರಂಗ, ಯಾರಯ್ಯ ಗುರುಗಳು? ನೀವು ನಾಳೆ ನಮ್ಮ ಮನೆ ಹತ್ರ ಬನ್ನಿ, ಎಲ್ಲ ಗೊತ್ತಾಗತ್ತೆ. ಅಲ್ಲಯ್ಯ ಪಾಂಡ್ರಂಗ, ಬೆಳಿಗ್ಗೆನೆ ನಮ್ಮ ಮನೆ ಹತ್ರ ಬಂದ್ಬಿಡು ಅಂತ ಹೇಳ್ದಿಯಲ್ಲ, ನಿಮ್ ಮನೆ ಕಾಯಕ್ಕ? ಡಾಕ್ಟ್ರೆ, ನೀವು ಆ ರೌಡಿ ಮಾಪ್ನಿಂದ ಬಚಾವಾಗ್ಬೇಕು ಅಂದ್ರೆ ನಾನು ಹೇಳ್ದಂಗೆ ಕೇಳ್ಬೇಕು. ಏನ್ ಮಾಡ್ಬೇಕು? ಕಾರ್ಯವಾಸಿ ಕತ್ತೆ ಕಾಲಿಡಿ ಅಂದಂಗೆ ನಮ್ಮ ಒಳೇಂದ್ರ ಕಾಲು ನೀವು ಹಿಡಿಬೇಕು. ನೀನು ಹಂಗೆ, ನೀನು ಹಿಂಗೆ, ಈಗ ಒಬ್ಬ ಪೇಷಂಟ್ ಕರ್ಕೊಂಡ್ ಬರ್ತೀವಿ, ನಿನ್ನಿಂದ ಮಾತ್ರ ವಾಸಿ ಆಗೋದು ಅಂತ ಇಷ್ಟ ಮಾಡಿದ್ರೆ ನೀವು ಆ ರೌಡಿ ಮಾತಿನಿಂದ ಬಚಾವಾಗ್ಬೋದು. ಹಾಗೆ ನಮ್ಮ ಒಳೇಂದ್ರಿಗೂ ಬುದ್ಧಿ ಕಲಿಸ್ಬೋದು. ಇಷ್ಟೇನಾ? ಸರಿ ಬಾವ. ನಮಸ್ಕಾರ ವಿಠಲ್ ಮಹಾರಾಜ್ ಅವ್ರಿಗೆ. ಓಹೋ, 3 in 1 ಡಾಕ್ಟ್ರು. ಏನು ನೋವು ನಿಮಗೆ? ನನಗೆ ನೋವಲ್ಲ, ನನ್ನ ಹಳೇ ಪೇಷಂಟ್ ಒಬ್ಬ ಇದ್ದಾನೆ, ಅವನಿಗೆ ಸಹಾಯ ಆಗ್ಬೇಕಾಗಿತ್ತು. ಅವತ್ತೇನೋ ಬಂದು ನನ್ನ ಬಿಸ್ನೆಸ್ಗೆ ಕಲ್ಲು ಹಾಕ್ತಿದ್ದೀರಾ, ಹಾಗೆ ಹೀಗೆ ಅಂತೆಲ್ಲ ಅಂದ್ಬಿಟ್ಟು ಹೋದ್ರಿ. ಇವತ್ತು ನನ್ನ ಸಹಾಯನ ಹುಡ್ಕೊಂಡ್ ಬಂದಿದ್ದೀರಾ? ಡಾಕ್ಟ್ರೆ, ಧೈರ್ಯವಾಗಿ ನಿಮ್ ಪೇಷಂಟ್ ನ ಇಲ್ಲಿ ಕಳ್ಸ್ಕೊಡಿ. ವಿಟ್ಲ ಅವ್ರನ್ನ ಮುಟ್ಟಿದ ತಕ್ಷಣ ಕಾಯಿಲೆ ವಾಸಿ ಆಗ್ಬಿಡುತ್ತೆ. ನೀವೇ ಎಷ್ಟು ಲೈವ್ ಎಕ್ಸಾಂಪಲ್ಸ್ ನ ನೋಡಿದಿರಲ್ಲ. ಒಂದ್ ವೇಳೆ ಕಾಯಿಲೆ ವಾಸಿ ಆಗ್ಲಿಲ್ಲ ಅಂದ್ರೆ? ವಾಸಿ ಆಗೇ ಆಗುತ್ತೆ, ಯಾಕೆಂದ್ರೆ ನಮ್ಮ ಯಜಮಾನ್ರ ಕೈ ಗುಣ ಅಂತದ್ದು. ಡಾಕ್ಟ್ರೆ, ಎಂತೆಂತ ಟಿವಿ ಆಕ್ಟರ್ಗಳು, ಸಿನಿಮಾ ಆಕ್ಟರ್ಗಳು ಏನೇನೋ ಕಾಯಿಲೆ ಇಟ್ಕೊಂಡ್ ಬಂದ್ರು. ನಮ್ ಬಿಟ್ಲ ಅವ್ರನ್ನೆಲ್ಲ ಬರೀ ಮುಟ್ಟು ವಾಸಿ ಮಾಡ್ಬಿಟ್ಟ. ಪೇಷಂಟ್ ಹೇಳಿದೀನಿ, ನೀನ್ ಬಂದ್ಬಿಡ್ತಾನೆ. ಡಾಕ್ಟ್ರೆ, ಇಲ್ಲಿ ಯಾರೋ ನಿಮ್ಮ ಗುರು ಮುಟ್ಟಿದ ತಕ್ಷಣ ಕಾಯಿಲೆ ವಾಸ ಮಾಡೋರು ಇದಾರಂತಲ್ಲ, ಯಾರದು? ಇಲ್ಲಿ ಕೂತ್ಕೊಂಡಿದ್ದಾರಲ್ಲ ಇವರೇ ದೀಕ್ಷೆ ತಗೊಂಡಿದ್ದಾರೆ. ನಾನು ಯಾವಾಗ ದೀಕ್ಷೆ ತಗೊಂಡಿದ್ದೀನಿ? ನೀವು ದಿಢೀರ್ ಅಂತ ಕಾಯಿಲೆ ವಾಸಿ ಮಾಡ್ತಿರಲ್ವಾ, ಅದನ್ನೇ ಆ ತರ ಹೇಳ್ಬಿಟ್ಟಿದ್ದೀನಿ. ನಿಮ್ ಕಡೆ ಪೇಷಂಟ್ ನಮ್ಮ ತಾಯಿಗಳು ನನ್ನ ಕಡೆಯವರಲ್ಲಪ್ಪ, ನಮ್ಮ ಡಾಕ್ಟರ್ ಕಡೆಯವರು ಇರಬೇಕು. ಇವರು ಡಾಕ್ಟ್ರಾ? ಯಾಕೆ ಅನುಮಾನನ? ನೋಡೋದಕ್ಕೆ ಖಾಲಿ ಬಾಟ್ಲು ಸೀಸೆ ಮಾರೋರ್ ತರ ಇದಾರೆ. ನನ್ನ ಶಕ್ತಿ, ನನ್ನ ಕೈ ಗುಣ ಎಂತದ್ದು ಅಂತ ನೀನ್ ಗೊತ್ತಿದ್ದಾನಲ್ಲ ಬದ್ಮಾಶ್. ಸ್ವಲ್ಪ ಮೆತ್ತಗೆ ಮಾತಾಡಿ, ಈ ವಯ್ಯ ಸರಿ ಇಲ್ಲ. ನಾನು ಸರಿ ಇಲ್ಲ ಬಾಬಾ. ಹಾಗಾಗಿ ಇಬ್ರು ಏನ್ ಬೇಕಾದ್ರೆ ಮಾಡ್ಕೊಂಡು ಹಾಳಾಗೋಗಿಪ್ಪ. ನನ್ನ ಕೈ ಗುಣ ಎಂತದ್ದು ಅಂತ ನೀನ್ ಗೊತ್ತಿದ್ದೇನೋ? ಎಂತೆಂತವ್ರು ಕಾಯಿಲೆ ವಾಸಿ ಮಾಡ್ತೀನಿ ಗೊತ್ತಾ? ಹಾಗಾದ್ರೆ ನಮ್ಮ ಅಪ್ಪನ ಕಾಯಿಲೆನ ವಾಸ ಮಾಡ್ತೀರಾ? ಕರ್ಕೊಂಬಂದ್ ಮಾತಾಡಲ್ಲ. ನಡಿಯಾ ನಡಿಯೋ. ನಾನೇನ್ ನಿನ್ ಜೊತೆ ಬರ್ಬೇಕು? ಪೇಷಂಟ್ ಕರ್ಕೊಂಬರೋದಕ್ಕೆ. ಏನ್ ಕಾಯಿಲೆ? ತಲೆಯಿಂದ ಕಾಲವರೆಗೂ ಎಲ್ಲಾ ಕಡೆ ನೋವು, ಚಳ್ಳಂತ ಜಾಯಿಂಟ್ಸ್ ನೋವು, ಬಳ್ಳಂತ ಮಜಲ್ಸ್ ನೋವು. ಒಟ್ಟಿನಲ್ಲಿ ನೋವಿಲ್ದಿರೋ ಜಾಗನೇ ಇಲ್ಲ ಅನ್ನೆ. ಇಲ್ಲ, ನಾನು ವಾಸಿ ಮಾಡ್ತೀನಿ. ಬೇಡ್ರು ಬಮ್ಮ, ನೋವಿಲ್ಲ. ಗೋಮ ಗೋಮ.
ಕಡಿಮೆ ಆಗಿರ್ಬೇಕಲ್ಲ. ನಿಮ್ ಮನೆಗೂ ಕಮ್ಮಿ ಆಗಿಲ್ಲ, ಹೆಂಗಿತ್ತು ಹಂಗೇ ಇದೆ. ಡಾಕ್ಟ್ರೆ ಬರೋ ಇಲ್ಲಿ. ಏನಪ್ಪ ಮಗ ಇವನು ಯಾವ ಸೀಮೆ ತರ್ಕೊಂಡಿನಯ್ಯ? ಏನೋ ಇವನು ಮುಟ್ಟಿದ್ರೆ ಕಾಯಿಲೆ ಎಲ್ಲ ವಾಸಿ ಆಗುತ್ತೆ ಅಂತ ಕರ್ಕೊಂಬಂದ್ರೆ ನಮ್ಮ ಅಪ್ಪನ ಆಗ್ಲಿಂದ ಮೇಲಿಂದ ಕೆಳಗಡೆವರೆಗೂ ಮುಟ್ಟಿದ್ದು ನೋವು ಒಂಚೂರು ಕಡಿಮೆ ಆಗಿರುತ್ತೆ. ಹೊಳೆ ಅಂದ್ರೆ ನೀವು ಕೈಗುಣಕ್ಕೆ ಸಿಕ್ಕಾಪಟ್ಟೆ ಫೇಮಸ್ ಅಲ್ವಾ? ಇನ್ನೊಂದ್ಸಲ ಮುಟ್ಟು ನೋಡಿಪಾ. ಬಾಬಾ ಎಷ್ಟೆಲ್ಲ ಮುಟ್ಟಿದ್ರು ನೋವೇ ಕಡಿಮೆ ಆಗಿಲ್ಲ ಅಂತ ನಾನು ಏನ್ ಮಾಡ್ಲಿ? ಮುಡ್ದು ನೀನು ಮುಟ್ಟಿಸ್ಕೊಂಡವ್ರು ಅವರು. ಮೊದ್ಲೇ ಆ ವ್ಯಕ್ತಿ ಸರಿ ಇಲ್ಲ, ಏನ್ ಬೇಕಾದ್ರೆ ಮಾಡ್ಕೊಳ್ಳಿಪ್ಪ. ನೋಡಿ, 1-2 ದಿವಸ ನಿಮ್ ತಂದೆ ನಮ್ಮ ಮನೇಲಿ ಬಿಟ್ಟಿರಿ, ಇವ್ರ ಕಾಯಿಲೆ ವಾಸಿ ಮಾಡ್ಬಿಡ್ತಾರೆ. ಕಾಯಿಲೆ ವಾಸಿ ಮಾಡಿದ್ರೆ ಸರಿ, ಇಲ್ಲ ಅಂದ್ರೆ ಪ್ರಾಣ ತೆಗೆದು ಬಿಡ್ತೀನಿ. ರಂಗಪ್ಪ ಅವರೇ, ಹೀಗೆ ತಿಂತಾ ಇದ್ರೆ ಡಿಹೈಡ್ರೇಷನ್ ಆಗಿ ಕಾಯಿಲೆ ಇನ್ನೂ ಜಾಸ್ತಿ ಆಗುತ್ತೆ. ವಯಸ್ಸಾದ ಮೇಲೆ ಹೀಗೆ ತಿಂತಾ ಇದ್ರೆ ಹೊಟ್ಟೆ ಇರುತ್ತೇನಪ್ಪ ಥಮ್ ಅಂತ ಒಣಗೋಗುತ್ತೆ. ಹೊಡೆದೋಗೋದು ನನ್ನ ಹೊಟ್ಟೆ ತಾನೆ, ನಿನ್ನ ಹೊಟ್ಟೆ ಏನಲ್ವಲ್ಲ. ಮನುಷ್ಯ ಒಳ್ಳೆ ಹಂದಿ ತಿಂದಂಗ್ ತಿಂತಾ ಇದ್ದಾನೆ. ತಿಂತಾರೆ ನೋಡ್ತಾ ಇದ್ರೆ 3 ದಿನ ಊಟ ಮಾಡಬಾರ್ದು ಅನ್ಸುತ್ತೆ. ಏನಪ್ಪ, 1 ನಿಮಿಷ ಬನ್ನಿ ಇಲ್ಲಿ. ಏನಮ್ಮ ಪಲ್ಲು? ನೋಡಿಪ್ಪ, ಈ ಮನುಷ್ಯ ಲಾರಿ ಗಟ್ಲೆ ತಿಂತಾ ಇದ್ದಾನೆ. ಇವ್ನ ಕಾಯಿಲೆನ ಬೇಗ ವಾಸಿ ಮಾಡಿ ಕಳಿಸ್ಬಾರ್ದಾ? ನಾನ್ ಏನ್ ಮಾಡ್ಲಮ್ಮ ಪಲ್ಲು? ಈ ಮನುಷ್ಯನ ಎಷ್ಟು ಮುಟ್ಟಿದ್ರು ನೋವು ವಾಸಿ ಆಗ್ತಿಲ್ಲ ಅಂತ ಹೇಳ್ತಾ ಇದ್ದಾನೆ. ಅಳಿ ಅಂದ್ರೆ ಇವ್ರ ಮಗ ಸರಿ ಇಲ್ಲ ಕಣ್. ಇವ್ರ ಮಗ ಒಬ್ಬ ದೊಡ್ಡ ರೌಡಿ. ಈ ಅಪ್ಪನ ಕಾಯಿಲೆ ನೀನ್ ಏನಾದ್ರೂ ಆದಷ್ಟು ಬೇಗ ವಾಸಿ ಮಾಡ್ಲಿಲ್ಲ ಅಂದ್ರೆ ನೀನೇನ್ ಜನಗಳನ್ನ ಮುಟ್ತಿಯಲ್ಲಪ್ಪ, ಆ ಮುಟ್ಟ ಕೈಗಳು ನಂಗೆ ಲಟ ಲಟ ಅಂತ ಮುರಿದು ಬಿಡ್ತಾನೆ. ಈ ಅಪ್ಪನ ಕಾಯಿಲೆ ಹೇಗೆ ವಾಸಿ ಮಾಡಬೇಕು ಅಂತ ನನಗೆ ಗೊತ್ತು. ನಾನು ಹಾಗೆ ಮಾಡ್ತೀನಿ. ಈಗ ನೀವೇ ನನ್ನ ಕಾಯಿಲೆ ವಾಸಿ ಆಯ್ತು ಅಂತ ಹೇಳ್ಬೇಕು. ಅಂಥ ಟ್ರೀಟ್ಮೆಂಟ್ ಕೊಡ್ತೀವಿ. ಏನ್ ಮಾಡ್ತೀರಾ? ಏಯ್ ಬಂಡ್ಲೆ, ಹೇಳೋದಿಲ್ಲ, ಮಾಡಿ ತೋರಿಸ್ತೀವಿ. 1, 2, 3 ಸ್ಟಾರ್ಟ್. ಬೆಳಗಿಂದ ಟ್ರೀಟ್ಮೆಂಟ್ ಕೊಟ್ಟಾಗಿದೆ. ನಿನ್ನ ನೋವು ವಾಸಿ ಆಯ್ತು ಅಂತ ಹೇಳು. ಎಲ್ಲಿಗೆ ವಾಸಿ ಆಯ್ತು? ಇನ್ನು ನೋವು ಜಾಸ್ತಿ ಆಯ್ತು. ನಿನ್ನ ರಿಕ್ವೆಸ್ಟ್ ಮಾಡ್ಕೊತೀವಿ ಕಣ, ವಾಸಿ ಆಯ್ತು ಅಂತ ಹೇಳು. ನಿಮ್ ಮನೆಗೆ ಬಂದಾಗಿಂದ ನಮ್ಗೆ ಮಸಾಲೆ ದೋಸೆ ತಿನ್ನೋದಿಕ್ಕೂ ಆಗಿಲ್ಲ ಕಣೋ. ಮಸಾಲೆ ದೋಸೆ ನಂಗೆ ತುಂಬಾ ಇಷ್ಟ. ನನಗೊಂದು 10 ಮಸಾಲೆ ದೋಸೆ ಪಾರ್ಸಲ್ ಮಾಡ್ಕೊಂಬರ್ತೀರಾ? ಅಡಿಗೆ ರೆಡಿ ಇದೆ, ಬಂದ್ ತಿಂತೀರಾ? ಈ ಮನುಷ್ಯನ ಕಾಯಿಲೆ ವಾಸಿ ಆಗೋರ್ಗು ನಮ್ಗೆ ಊಟನೇ ಬೇಡ ಕಣೆ. ಇದನ್ ಮೊದ್ಲೇ ಹೇಳಕ್ ಏನೋ ಆಗಿತ್ತು ನಿಮ್ಗೆ? ಅಡ್ಗೆ ಆದ್ರೂ ಕಡಿಮೆ ಮಾಡ್ತಿದ್ದಲ್ಲ, ಈಗ ಮಾಡಿರೋದನ್ನ ಏನ್ ಮಾಡ್ಲಿ? ತಗೊಂಡಾಗ ನಾಯಿಗೆ ಹಾಕೋ. ನಾನ್ ಅಡ್ಗೆ ಮಾಡೋದು ನಾಯಿಗ್ ಹಾಕಕ್ಕಪ್ಪ. ಮತ್ತಿನ್ನೇನು, ನಾವೇ ತಿಂದಿದ್ಮೇಲೆ ನಾಯಿ ತಂದು ತಿನ್ನೋದು, ತಗೊಂಡಾಗ ನಾಯಿಗೆ ಬಡಿ. ಮಹಾರಾಜ್ರೆ ಹೇಳಿಪ್ಪ, ಯಾಕೋ ನಿಮ್ ಕೈ ಗುಣ ಸರಿ ಇಲ್ಲ, ನನ್ ಕಾಯಿಲೆ ವಾಸಿ ಆಗ್ತಾ ಇಲ್ಲ. ಈ ವೀಕೆಂಡ್ ಯಾಕೆ ಮಸಾಜ್ ಮಾಡಿಸ್ಬಾರ್ದು? ಯೋ, ಈ ಮಾತಿನೇನಾದ್ರೂ ನಮ್ಮ ಯಜಮಾನ್ರಿಗೆ ಹೇಳಿದ್ರೆ ಅವ್ರು ಬಂದು ನಿಮ್ ಕೈ ಕಾಲ್ ಮುರಿತಾರೆ. ಸಾಕು ಸುಮ್ಮನೆ ಕಂಡಿದ್ದೀನಿ, ಸಿಮ್ಮೆಗಿಲ್ದಿರೋ ಯಜಮಾನ. ಇದವ್ರಿಗೂ ಎಡಗೈ ಬಲ್ಗೈ ಅಂತ ಕೈ ಎತ್ತಿ ಕೊಚ್ಕೋತಾನ ಅಷ್ಟೇ, ಯಾರ ಮೇಲೆ ಕೈ ಎತ್ತಿದ್ದು ನೋಡಿಲ್ಲ ನಾನು. ಲೇ ಚಂಪ, ಕಾಯಿಲೆ ವಾಸಿ ಆಗುತ್ತೆ ಅನ್ನೋದಾದ್ರೆ ಒಂಚೂರು ಮಸಾಜ್ ಮಾಡಿಬಿಡೆ. ಆಮೇಲೆ ನೀನ್ ಒಬ್ಬನೇ ಸಿಗಪ್ಪ, ಮಸಾಜ್ ಮಾಡ್ತೀನಿ. ಹೋಲಿ ಬಿಡಿ, ಆ ಹುಡುಗಿ ಇಲ್ದಿದ್ರೆ ಏನಂತೆ. ಹಾಗೂ ನಿಮ್ ಹೆಂಡ್ತಿದ್ದಾಳಲ್ಲ, ಅವಳ ಕೈನಲ್ಲೇ ಮಸಾಜ್ ಮಾಡಿಸ್ಬಿಡಿ. ಮಗ ಬಂದ್ರು. ಏನಪ್ಪ ಹೇಗಿದ್ಯಾ? ಕಾಯಿಲೆ ಎಲ್ಲ ವಾಸಿ ಆಯ್ತಾ? ಎಲ್ಲಿ ವಾಸಿ ಆಗುತ್ತೋ, ಇವರಿಬ್ಬರು ಸೇರ್ಕೊಂಡು ಕಾಯಿಲೆ ವಾಸಿ ಮಾಡ್ತೀನಿ ಅಂತ ನನಗೆ ಚಿತ್ರ ಹಿಂಸೆ ಕೊಡ್ತಾವ್ರೆ ಕಣೋ. ಆ ಕಂಬಕ್ ಕಟ್ಟಾಕ್ಬಿಟ್ಟು ನಾಯಿ ಗುಡ್ದಂಗ್ ಬಿಡಿದ್ರು ಕಣೋ. ಅಷ್ಟಾದ್ರು ಅಂತ ಇಲ್ಲಿ ಬೇರೆ ಕೂರಿಸ್ಕೊಂಡು ಸಿಕ್ಕಾಪಟ್ಟೆ ಚಚ್ಚಿತಾವ್ರೆ ಕಣೋ. ಏನೋ ಈ ರೌಡಿ ಮಾದನ ಅಪ್ಪನ ಮೇಲೆ ಕೈ ಮಾಡೋ ಧೈರ್ಯನ ನಿಮ್ಗೆ? ಏಯ್, ಒಂದು ಕಾಲದಲ್ಲಿ ನನ್ನ ಹೆಸರು ಕೇಳಿದ್ರೆ ಇಡೀ ಏರಿಯಾನೇ ಗಡ 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 ಅಂತ ನಡುತ್ತಾ ಇತ್ತು. ಅಂತದ್ರಲ್ಲಿ ನೀವು ನಮ್ಮ ಅಪ್ಪನ ಮೇಲೆ ಕೈ ಮಾಡ್ತೀರಾ? ನಾನ್ ಜಾಸ್ತಿ ಹೊಡಿಲಿಲ್ಲ ಅಣ್ಣ, ಜಾಸ್ತಿ ಹೊಡೆದಿದ್ದು ಅವನು ಕೈಗುಣ. ಏಯ್ ಕೈಗುಣ, ಬಾಯಿಲೆ. ನಾನ್ ಬರಲ್ಲ, ಬಂದ್ರು ಹೊಡಿತೀರಾ? ಸರಿ, ನಾನೇ ಅಲ್ಲಿಗೆ ಬರ್ತೀನಿ ಬಿಡು. ಬೇರೆ ಬಿಡಿ, ನಾನೇ ಬರ್ತೀನಿ. ನೋಡು, ನಾಳೆ ಒಳಗೆ ನಮ್ಮ ಅಪ್ಪನ ಕಾಯಿಲೆ ವಾಸಿ ಆದ್ರೆ ಸರಿ, ಇಲ್ಲ ಅಂದ್ರೆ ಇಲ್ಲೇ ಟೈಲ್ಸ್ ತೆಗೆದ್ಬಿಟ್ಟು ನಿಮ್ಮಿಬ್ಬರನ್ನ ಆ ಟೈಲ್ಸ್ ಕೆಳಗಡೆ ಊಟ ಹಾಕ್ಬಿಡ್ತೀನಿ. ಬಾಬಾ ಬಾಬಾ ಬಾಬಾ, ಇದು ನಿಮ್ಮ ಕೈಯಲ್ಲ ಕಾಲು ಅಂತ ತಿಳ್ಕೊತೀವಿ. ದಯವಿಟ್ಟು ನಮ್ಮನ್ನ ಕಾಪಾಡಿ.
ಶಿವನೇ ಅಳಿಯಂದ್ರೆ ಊರವ್ರನ್ನೆಲ್ಲ ಮುಟ್ಟಿ ಕಾಪಾಡಬೇಕು ಅಂತ ತಾವು ನಾವು ನಿಮ್ಮನ್ನ ಏನು ಅಂತ ಕಾಪಾಡೋಣಪ್ಪ. ಹಾಗಲ್ಲ ಬಾವ, ಆ ರೌಡಿ ಮಾದ ಬಂದು ನಮ್ಮಿಬ್ಬರಿಗೂ ಸರಿಯಾಗಿ ತದಕಿ ನಾಳೆ ಒಳಗೆ ನಮ್ಮ ಅಪ್ಪನ ಕಾಯಿಲೆ ವಾಸಿ ಆಗ್ಲಿಲ್ಲ ಅಂತಂದ್ರೆ ನಮ್ಮನೆ ಟೆನ್ಷನ್ ತೆಗೆದು ನಮ್ಮಿಬ್ಬರನ್ನ ಅದ್ರಲ್ಲಿ ಹೂತಾಕ್ತಿರಿ ಅಂತ ಧಮಕಿ ಹಾಕಿ ಹೋಗಿದ್ದಾನೆ ಬಾವ. ಹೇಗಾದ್ರೂ ಮಾಡಿ ನಮ್ಮ ಕಾಪಾಡು. ಏನು ಅಂತ ಕಾಪಾಡ್ಲಪ್ಪ, ಅವ್ನು ಸರಿ ಇಲ್ಲ ಕಂಡ್ರು ಅಂತ ನಾನು ಮೊದಲೇ ಬಡ್ಕೊಂಡೆ. ನನ್ನ ಮಾತನ್ನ ಏನು ಕೇಳ್ತೀರಾ? ಬಾವ ನಂಗೆ ಅವಾಗ ಗೊತ್ತಾಗ್ಲಿಲ್ಲ, ಯಾವಾಗ ಹಿಗ್ಗ ಮುಗ್ಗ ತದಕದ್ನೋ ಅವಾಗ ಗೊತ್ತಾಯ್ತು ಅವ್ನು ಸರಿ ಇಲ್ಲ ಅಂತ. ಅಣ್ಣಯ್ಯ ಹೇಗಾದ್ರೂ ಮಾಡಿ ನಮ್ಮ ಯಜಮಾನನ್ ಕಾಪಾಡು, ನಂಗ್ ತಾಳಿ ಬಿಚ್ಚಿ ಕೊಡು. ಅಭಿ ಪಾಪ ಬಿಟ್ಲಿನಿಂದ ಒಂದು ಸಣ್ಣ ಮಿಸ್ಟೇಕ್ ಆಗ ಹೋಗಿದೆ. ಪ್ಲೀಸ್ ಈಗ ನೀವೇ ಅವನ್ನ ಸೇವ್ ಮಾಡ್ಬೇಕು. ಸುಮ್ನೆ ರೇ, ಏನ್ ಆಡ ಮಾತ್ಕೊಂದು ಅರ್ಥ ಪಡುವ. ಇವರಿಬ್ರು ಜೀವನ ಪರ್ಯಂತ ಕೆಡ್ಸ್ಕೊಂಡ್ ಬರೋದು, ನಾನು ಜೋಡ್ಸ್ಕೊಂಡ್ ಬರೋದು, ಇದೇ ಒಂದು ಆಟ ಆಗೋಗಿದೆಯಲ್ಲ ರೇ. ಅಣ್ಣಯ್ಯ ನೀನೇನಾದ್ರೂ ಈಗ ನಮ್ಮ ಯಜಮಾನನ್ ಕಾಪಾಡಿಲ್ಲ ಅಂದ್ರೆ ಈ ಪೇಟದಲ್ಲೇ ನೇಣ ಕುಟ್ ಸತ್ತೋಗ್ಬಿಡ್ತೀನಿ. ಲೇ, ಯಾರು ಏನು ಯೋಚನೆ ಮಾಡಬೇಡಿ. ಆ ರೌಡಿ ಮಾದನಿಗೆ ಮತ್ತು ಅವ್ರ ಅಪ್ಪನಿಗೆ ನಾನು ಬುದ್ಧಿ ಕಲಿಸ್ತೀನಿ. ಬನ್ನಿ ರೌಡಿ ಮಾದವರು ತಾವು ಇಲ್ಲಿದ್ದೀರೋ, ನೀವೇನು ಯೋಚನೆ ಮಾಡಬೇಡಿ. ನಿಮ್ಮ ತಂದೆ ಕಾಯಿಲೆನ ಈ ಡಾಕ್ಟರ್ ವಾಸಿ ಮಾಡ್ಬಿಡ್ತಾರೆ. ಏನೋ ಈ ತರಕ್ಲಾಂಡಿ ಡಾಕ್ಟರ್ ನಮ್ಮ ತಂದೆ ಕಾಯಿಲೆನ ವಾಸ ಮಾಡ್ತಾನ? ಹಾಗೆಲ್ಲ ಹಗುರವಾಗಿ ಮಾತಾಡ್ಬೇಡಿ. ಇವ್ರು ಗುರುಗಳಿದಾರಲ್ಲ ವಿಠಲ್ ಮಹಾರಾಜರು, ಅವರ ದೈವಿ ಶಕ್ತಿನೆಲ್ಲ ಈಗ ಅವ್ರಿಗೆ ವರ್ಗಾವಣೆ ಮಾಡ್ಬಿಟ್ಟಿದ್ದಾರೆ. ಡಾಕ್ಟರ್ ಸೆಟ್ ಆಗ್ತದ, ಟ್ರೀಟ್ಮೆಂಟ್ ಕೊಡಿ. ಏನು ಯೋಚನೆ ಮಾಡಬೇಡಿ, ಒಂದು ಇಂಜೆಕ್ಷನ್ ಕೊಟ್ರೆ ಎಲ್ಲ ಸರಿ ಹೋಗ್ಬಿಡುತ್ತೆ. ಇಂಜೆಕ್ಷನ್ ಬೇಡ. ಆಗ್ಬಿಟ್ರೆ ಕಾಯಿಲೆ ವಾಸಿ ಆಗ್ಬೇಕು ಬೇಡವಾ? ಇಟ್ಕೊಳ್ಳಿ. ಏನು ಯೋಚನೆ ಮಾಡಬೇಡಿ, ದಿವಸಕ್ಕೆ 10 ಇಂಜೆಕ್ಷನ್ ಹಂಗೆ 30 ದಿವಸ ತಗೊಳ್ಳಿ, ಎಲ್ಲ ಸರಿ ಹೋಗುತ್ತೆ. ತಿಂಗಳಿಗೆ 300 ಇಂಜೆಕ್ಷನ್. ನನ್ನ ಬಾಡಿ ಎಲ್ಲ ತೂತಾಗ್ಬಿಡ್ತದೆ. ನನ್ಗೆ ಯಾವ ಕಾಯಿಲೆನೆಲ್ಲ ಎಲ್ಲ ವಾಸಿ ಆಗೋಯ್ತು. ನಡಿ ಮನೆ ಹೋಗೋಣ ಮನೆಗೆ. ಇಷ್ಟು ವರ್ಷಗಳಿಂದ ವಾಸಿ ಆಗದವರ ಕಾಯಿಲೆ ನಮ್ಮ ಡಾಕ್ಟರ್ ಒಂದೇ ಒಂದು ಇಂಜೆಕ್ಷನ್ ಕೊಟ್ಟ ತಕ್ಷಣ ವಾಸಿ ಆಗೋಯ್ತೆ. ಕಾಯಿಲೆ ಇದ್ರಲ್ಲೂ ವಾಸಿ ಆಗೋಕೆ. ಏನ್ ಹೇಳ್ತಾ ಇದ್ರೆ ತಾವು? ನನಗ ಅದು ತಿನ್ಬೇಕು ಇದು ತಿನ್ಬೇಕು ಅಂತ ಆಸೆ. ಈ ನನ್ನ ಮಗ ಅದು ತಿಂದ್ರೆ BP ಬರ್ತದೆ, ಇದು ತಿಂದ್ರೆ ಶುಗರ್ ಬರ್ತದೆ ಅಂತ ಏನು ಕೊಡ್ತಾ ಇರಲಿಲ್ಲ. ನಾನು ಕಾಯಿಲೆ ಬಂದು ಒಂಥರ ಆಸ್ಪತ್ರೆಗೆ ಸೇರ್ಕೊಂಡ್ಬಿಟ್ರೆ ನನಗೆ ಇಷ್ಟ ಬಂದಿದ್ದೆಲ್ಲ ತಿನ್ಬೋದು ಅಂತ ಈ ನಾಟಕ ಮಾಡ್ಬಿಟ್ಟೆ.